ಅದಕ್ಕೆ ಸಂವಿಧಾನನ ಅಳಿಸಂತ ಪ್ರಯತ್ನ ಮಾಡ್ತಾ ಇದೆ. ಮತ್ತೊಂದು ಪಕ್ಷ ಸಂವಿಧಾನನ ಎತ್ತಿಡಿಯಂತದ್ದು, ಸಂವಿಧಾನನ ಉಳಿಸಂತ ಕೆಲಸನ ಮತ್ತೊಂದು ಪಕ್ಷ ಮಾಡ್ತಾ ಇದೆ. कांग्रेस पार्टी ने देश की जनता से मिलकर एक साथ ये संविधान देश को दिया. ಕಾಂಗ್ರೆಸ್ ಪಕ್ಷ ಈ ದೇಶದ ಎಲ್ಲಾ ಪ್ರಜೆಗಳನ್ನ ಮಾತನಾಡಿ ವಿಶ್ವಾಸಕ್ಕೆ ತಗೊಂಡು ಈ ದೇಶಕ್ಕೆ ಈ ಸಂವಿಧಾನನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. संविधान से पहले देश में दलितों को, आदिवासियों को, पिछड़े वर्ग के लोगों को कोई अधिकार नहीं थे. ಈ ಸಂವಿಧಾನ ಬರಕ್ ಮೊದಲು ಈ ದೇಶದಲ್ಲಿರಂತ ದಲಿತರಿಗೆ, ಆದಿವಾಸಿ ಬುಡಕಟ್ಟು ಜನರಿಗೆ, ಹಿಂದುಳಿದವ್ರಿಗೆ, ಬಡವರಿಗೆ ಯಾವೊಂದು ಹಕ್ಕುಗಳು ಕೂಡ ಇರಲಿಲ್ಲ. संविधान के आने से पहले अगर आप गरीब थे तो आपके कोई अधिकार नहीं थे. ಈ ಸಂವಿಧಾನ ಬರಕ್ ಮೊದಲು ನೀವೇನಾದ್ರೂ ಬಡವರಾಗಿದ್ರೆ, ಆರ್ಥಿಕವಾಗಿ ಹಿಂದುಳಿದಿದ್ರೆ ನಿಮ್ಗೆ ಯಾವುದೇ ಒಂದು ಹಕ್ಕುಗಳಿರಲಿಲ್ಲ. अगर आपको वोट मिला तो इस संविधान ने, इस किताब ने वो आपको वोट दिया है. ಇವತ್ತು ನಿಮಗೆ ಮತದಾನದ ಹಕ್ಕು, ವೋಟಿನ ಹಕ್ಕು ಇವತ್ತು ನಿಮಗೆ ಸಿಕ್ಕಿದ್ರೆ ಇವತ್ತು ಈ ಸಂವಿಧಾನ, ಈ ಪುಸ್ತಕ ನಿಮಗೆ ಈ ಹಕ್ಕನ್ನ ಕೊಟ್ಟಿದೆ. किसानों को सिंचाई का पानी, हरी क्रांति, सफेद क्रांति, इंफ्रास्ट्रक्चर, ये सारे के सारे चीज ये इस किताब ने आपको दिए हैं. ಇವತ್ತು ರೈತರಿಗೆ ಬೆಳೆ ಬೆಳೆಯಕ್ಕೆ ಹರಿಸ್ತಾ ಇರ್ತಕ್ಕಂಥ ನೀರು, ಹಸಿರು ಕ್ರಾಂತಿ, ಅಭಿವೃದ್ಧಿಯಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಇವೆಲ್ಲ ಸ್ಥಾಪನೆ ಆಗ್ಬೇಕಂತಂದ್ರೆ ಈ ಸಂವಿಧಾನ, ಈ ಪುಸ್ತಕ ಕೊಟ್ಟಿರ್ತಕ್ಕಂಥ ಕೊಡುಗೆ. और अब बीजेपी के नेता सीधा बोल रहे हैं कि वो इस संविधान को बदल देंगे और खत्म कर देंगे. ಇವತ್ತು ನೀವು ಬಿಜೆಪಿಯ ನಾಯಕರು, ನೀವಿವತ್ತು ನೇರವಾಗಿ ಹೇಳ್ತಾ ಇದ್ದೀರಾ, ನಾವು ಈ ಸಂವಿಧಾನನ ಬದಲಾಯಿಸ್ತೀವಿ, ಈ ಸಂವಿಧಾನನ ಅಳಿಸ್ತೀವಿ, ಈ ಸಂವಿಧಾನನ ಮುಗಿಸ್ತೀವಿ ಅಂತ ಹೇಳಿ. संविधान कहता है कि देश में सब जात के लोग एक समान हैं, देश में समानता होनी चाहिए. ಈ ಸಂವಿಧಾನ ಏನಂತ ಹೇಳುತ್ತಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳು ಕೂಡ ಸಮಾನವಾಗಿದೆ, ಮತ್ತೆ ದೇಶದಲ್ಲಿ ಸಮಾನತೆ ಇರಬೇಕು ಅಂತೇಳಿ. कुछ दिन पहले बीजेपी के प्रेसिडेंट नड्डा ने साफ कहा है कि अगर कोई समानता के लिए लड़ रहा है तो वो माओवादी है. ಇವತ್ತು ಬಿಜೆಪಿ ಪಕ್ಷದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಜೆ.ಪಿ. ನಡ್ಡಾ ಅವರು ಹೇಳಿದ್ದಾರೆ, ಈ ದೇಶದಲ್ಲಿ ಸಮಾನತೆಗೆ ಯಾರಾದ್ರೂ ಹೋರಾಟ ಮಾಡಿದ್ರೆ ಅವರೆಲ್ಲರನ್ನೂ ಕೂಡ ಆತಂಕವಾದಿಗಳು, ಅವರೆಲ್ಲರನ್ನೂ ಕೂಡ ಭಯೋತ್ಪಾದಕರಂತ ಕರೆದಿದ್ದಾರೆ. मीडिया को नड्डा जी कह रहे हैं कि वो इस किताब के खिलाफ हैं, क्योंकि ये किताब समानता मांगती है. और बीजेपी के प्रेसिडेंट कह रहे हैं अगर कोई समानता मांगता है तो वो माओइस्ट है. ಇವತ್ತು ಜೆ.ಪಿ. ನಡ್ಡಾ ಅವರು ಮಾಧ್ಯಮಗಳಿಗೆ ನೇರವಾಗಿ ಹೇಳಿದ್ದಾರೆ, ಯಾರಾದ್ರೂ ಈ ದೇಶದಲ್ಲಿ ಸಮಾನತೆ ಬೇಕು ಅಂದ್ರೆ, ಈ ದೇಶ ಸಮಾನವಾಗಿರ್ಬೇಕು ಅಂತ ಯಾರಾದ್ರೂ ಹೋರಾಟ ಮಾಡಿದ್ರೆ ಅವ್ರು ಭಯೋತ್ಪಾದಕರು, ಅವರು ಮಾವೋಯಿಸ್ಟ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. नड्डा जी का कहना है कि दलितों को, आदिवासियों को, पिछड़ों को समानता नहीं मिलनी चाहिए, अधिकार नहीं मिलने चाहिए. ನಡ್ಡಾ ಅವರ ಉದ್ದೇಶ ಇರ್ತಕ್ಕಂಥದ್ದೇನಂತಂದ್ರೆ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ, ಆದಿವಾಸಿ ಬುಡಕಟ್ಟವ್ರಿಗೆ, ಹಿಂದುಳಿದವ್ರಿಗೆ ಯಾರಿಗೂ ಕೂಡ ಈ ದೇಶದಲ್ಲಿ ಅವಕಾಶ ಇರಬಾರ್ದು, ಸಮಾನತೆ ಇರಬಾರ್ದು, ಕೇಳಿದ್ರೆ ಅವರು ಭಯೋತ್ಪಾದಕರು ಅಂತ ಹೇಳಿ. और प्रधानमंत्री ने नड्डा जी के स्टेटमेंट के बारे में एक शब्द नहीं कहा. ಇವತ್ತವರೆಗೂ ಕೂಡ ನರೇಂದ್ರ ಮೋದಿಜಿ ಅವರು ನಡ್ಡಾ ಅವರ ಹೇಳಿಕೆ ಬಗ್ಗೆ ಉಸಿರು ಕೂಡ ಬಿಟ್ಟಿಲ್ಲ, ಒಂದ್ ಮಾತಂದಿಲ್ಲ. आजकल प्रधानमंत्री की चुप रहने की आदत है. ಇವತ್ತು ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ಮೌನವಾಗಿರಂತ ಒಂದು ಅಭ್ಯಾಸ ಬಂದಿದೆ. बहुत चीजों के बारे में प्रधानमंत्री चुप रहते हैं. ಸಾಕಷ್ಟು ವಿಷಯಗಳ ಬಗ್ಗೆ ಇವತ್ತು ಪ್ರಧಾನಮಂತ್ರಿಗಳು ಮೌನವಾಗಿ ಕೂತಿದ್ದಾರೆ. 22 लोगों के लिए हिंदुस्तान के प्रधानमंत्री ने काम किया है. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಬರೀ 22 ಜನಕ್ಕೆ ಮಾತ್ರ ಕೆಲಸ ಮಾಡಿದ್ದಾರೆ.
16 लाख करोड़ रुपया हिंदुस्तान के अरबपतियों का नरेंद्र मोदी ने कर्जा माफ किया। ಇವತ್ತು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರ್ತಕ್ಕಂಥ ಕೋಟ್ಯಾಧಿಪತಿಗಳು ಬಂಡವಾಳ ಶಾಹಿಗಳ 16 ಲಕ್ಷ ಕೋಟಿ ರೂಪಾಯಿ ಸಾಲನ ಮನ್ನಾ ಮಾಡಿದ್ದಾರೆ। जो भी उन्होंने किया 20-25 लोगों के लिए किया। हालत यह है कि आज 22 लोगों के पास उतना ही धन है जितना 70 करोड़ हिंदुस्तानियों के पास है। ಇವತ್ತು ನರೇಂದ್ರ ಮೋದಿ ಅವರು ಏನೇ ಕೆಲಸ ಮಾಡಿದ್ರು ಕೂಡ ಅವ್ರು ಬರೀ 20-25 ಜನಕ್ಕೆ ಮಾತ್ರ ಕೆಲಸನ ಮಾಡಿದರೆ ಇವತ್ತಿನ ಸ್ಥಿತಿ ಯಾವ ತರ ಇದೆ ಅಂತಂದ್ರೆ ಈ ದೇಶದಲ್ಲಿರಂತ 22 ಜನರ ಹತ್ರ ಈ ದೇಶದಲ್ಲಿರಂತ 70 ಕೋಟಿ ಜನರಷ್ಟು ಆಸ್ತಿ 22 ಜನರ ಹತ್ರ ಇದೆ। और उनके नेता पब्लिक के सामने कह रहे हैं कि संविधान को खत्म कर देना चाहिए, रिजर्वेशन खत्म हो जाना चाहिए। ಇವತ್ತು ಅವರ ನಾಯಕರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಸಂವಿಧಾನನ ನಾವು ಮುಗಿಸಬೇಕಾಗಿದೆ, ಮೀಸಲಾತಿ ಏನಿದೆ ಮೀಸಲಾತಿನ ಕೂಡ ಮುಗಿಸಬೇಕು ಅಂತ ಹೊರಟಿದ್ದಾರೆ। देश में 15% दलित आबादी है। ಇವತ್ತು ಈ ದೇಶದಲ್ಲಿ 15% ದಲಿತರು ದೇಶದಲ್ಲಿದ್ದಾರೆ। कम से कम 50% ओबीसी आबादी है। ಕನಿಷ್ಠ 50% ಇವತ್ತು ಹಿಂದುಳಿದ ವರ್ಗದ ಜನ ಇಲ್ಲಿದ್ದಾರೆ। 8% ಆದಿವಾಸಿ हैं। 8% ಜನ ಬುಡಕಟ್ಟು ಬಂಜಾರ ಪರಿಶಿಷ್ಟ ಪಂಗಡದವರಿದ್ದಾರೆ। 15% माइनॉरिटी हैं। 15% ಇಲ್ಲಿ ಮುಸಲ್ಮಾನರು ಮೈನಾರಿಟಿ ಇದ್ದಾರೆ। 5-6% गरीब जनरल कास्ट के लोग हैं। 5-6% ಇವತ್ತು ಸಾಮಾನ್ಯ ವರ್ಗದ ಬಡವರಿದ್ದಾರೆ। मतलब 90% से ज्यादा आबादी इन लोगों की है। ಹಂಗಂತಂದ್ರೆ 90% ಜನ ಈ ಸಮುದಾಯಗಳನ್ನ ಸೇರಿದಂತೆ ಇದ್ದಾರೆ। और नरेंद्र मोदी की सरकार ने इन लोगों के लिए कुछ नहीं किया। ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಈ 90 ಭಾಗ ಜನಕ್ಕೆ ಯಾವೊಂದು ಕೆಲಸ ಕೂಡ ಮಾಡಿಕೊಟ್ಟಿಲ್ಲ। ये मीडिया के लोग खड़े हैं यहाँ पे, ಇಲ್ಲಿ ಮಾಧ್ಯಮದವರು ನಮ್ಮ ಮುಂದೆ ನಿಂತಿದ್ದಾರೆ। ये कभी खेती की, किसानों की, मजदूरों की, बेरोजगारों की बात करते हैं क्या? ಇವತ್ತು ಇವ್ರು ಯಾವತ್ತಾದ್ರೂ ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ, ನಿರುದ್ಯೋಗಿಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತಾರ ಇವರು? ये आपको अंबानी की शादी दिखा देंगे, बॉलीवुड के स्टार्स दिखा देंगे, क्रिकेट के मैच दिखा देंगे, मगर गरीब कभी नहीं दिखाएंगे, मजदूर कभी नहीं दिखाएंगे, किसान कभी नहीं दिखाएंगे। ಇವತ್ತು ಇವರು ಅಂಬಾನಿಯ ಮದುವೆ ತೋರಿಸ್ತಾರೆ, ಬಾಲಿವುಡ್ ನಟರನ್ನ ತೋರಿಸ್ತಾರೆ, IPL ಮ್ಯಾಚ್ ನ ತೋರಿಸ್ತಾರೆ, ಆದ್ರೆ ಇವರು ಇವತ್ತು ನಿರುದ್ಯೋಗಿಗಳನ್ನ, ರೈತರನ್ನ, ಬಡವರನ್ನ, ಕೂಲಿ ಕಾರ್ಮಿಕರನ್ನ ಇವರು ಯಾವತ್ತೂ ತೋರಿಸಲ್ಲ। इनकी मालिकों की लिस्ट निकालिए, इनके बड़े बड़े पत्रकारों की लिस्ट निकालिए, इनके एंकर्स की लिस्ट निकालिए, आपको दिखेगा एक पिछड़े वर्ग का व्यक्ति नहीं होगा, एक दलित नहीं होगा, एक आदिवासी नहीं होगा, एक गरीब जनरल कास्ट का नहीं होगा। ಈ ಮಾಧ್ಯಮದ ಮಾಲೀಕರ ಪಟ್ಟಿನ ನೀವು ತೆಗೆದ್ರಿ, ಈ ಮಾಧ್ಯಮದ ಮಾಲೀಕರ ಪಟ್ಟಿನ ನೀವು ತೆಗೆದು ನೋಡಿದ್ರೆ ಆ ಪಟ್ಟಿಯಲ್ಲಿ ನಿಮಗೆ ಒಬ್ಬ ಹಿಂದುಳಿದ ವರ್ಗದವ್ರು ಸಿಗೋದಿಲ್ಲ, ಒಬ್ಬ ದಲಿತ ಸಿಗೋದಿಲ್ಲ, ಒಬ್ಬ ಆದಿವಾಸಿ ಸಿಗೋದಿಲ್ಲ, ಒಬ್ಬ ಬಡವರು ಸಿಗೋದಿಲ್ಲ। वही हालत हिंदुस्तान के सबसे बड़े कंपनियों में है। ಅದೇ ರೀತಿಯಾದಂತ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಉದ್ಯಮಿಗಳಲ್ಲಿ ಕೂಡ ಅದೇ ಪರಿಸ್ಥಿತಿ ಇದೆ। 200 सबसे बड़ी कंपनियों की लिस्ट निकालिए, उनके मालिकों की लिस्ट में मुझे दलित, आदिवासी, पिछड़े लोग दिखा दीजिए, एक नहीं मिलेगा। ಇವತ್ತು ನೀವು ದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳ ಪಟ್ಟಿನ ತೆಗೀರಿ, ಆ ಕಾರ್ಖಾನೆಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ ಮಾಲೀಕರ ಹೆಸರುಗಳಲ್ಲಿ ಒಬ್ಬ ದಲಿತ, ಒಬ್ಬ ಅಲ್ಪಸಂಖ್ಯಾತ, ಒಬ್ಬ ಹಿಂದುಳಿದ, ಒಬ್ಬ ಬುಡಕಟ್ಟು ಆದಿವಾಸಿ ಇರೋದಿಲ್ಲ। प्राइवेट अस्पतालों के मालिकों की लिस्ट निकालिए, प्राइवेट स्कूल, कॉलेजेस, यूनिवर्सिटी के मालिकों की लिस्ट निकालिए, आपको एक पिछड़ा नहीं मिलेगा, एक दलित नहीं मिलेगा, एक आदिवासी नहीं मिलेगा, एक गरीब जनरल कास्ट का नहीं मिलेगा। ಇವತ್ತು ನೀವು ಯಾವ್ದಾದ್ರೂ ಒಂದು ಖಾಸಗಿ ಶಾಲೆಯ ಪಟ್ಟಿ ತೆಗಿರಿ, ಖಾಸಗಿ ಯೂನಿವರ್ಸಿಟಿಯ ಪಟ್ಟಿ ತೆಗಿರಿ, ಖಾಸಗಿ ಕಂಪನಿಯ ಪಟ್ಟಿ ತೆಗಿರಿ, ಆ ಯಾವ ಪಟ್ಟಿಯಲ್ಲಿ ಕೂಡ ನಿಮಗೆ ಒಬ್ಬ ದಲಿತ, ಒಬ್ಬ ಅಲ್ಪಸಂಖ್ಯಾತ, ಒಬ್ಬ ಹಿಂದುಳಿದ ವರ್ಗ, ಒಬ್ಬ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತವರು ಯಾರೂ ಕೂಡ ಸಿಗೋದಿಲ್ಲ ನಿಮಗೆ। इसलिए हमने अपने मैनिफेस्टो में सबसे क्रांतिकारी काम करना है। ಆದ್ರಿಂದ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಅತ್ಯಂತ ಕ್ರಾಂತಿಕರವಾದಂತ ಒಂದು ಕೆಲಸನ ನಾವಿತ್ ಮಾಡಬೇಕಾಗಿದೆ, जिसको हम जाति जनगणना मतलब गिनती कहते हैं। ಇದನ್ನ ನಾವು ಸಮೀಕ್ಷೆ ಮಾಡಿ ಜಾತಿ ಜನಗಣತಿನ ನಾವು ಮಾಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹೇಳ್ತಾ ಇದೀವಿ। मतलब
हम पता लगाएंगे इस देश में कितने दलित हैं, कितने आदिवासी हैं, कितने पिछड़े वर्ग के लोग हैं, कितने गरीब जनरल कास्ट के हैं, कितने माइनॉरिटी के हैं। ನಾವು ಈ ಒಂದು ಸಮೀಕ್ಷೆ ಮುಖಾಂತರವಾಗಿ ಈ ದೇಶದಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಹಿಂದುಳಿದ ವರ್ಗದವರಿದ್ದಾರೆ, ಎಷ್ಟು ಜನ ಆದಿವಾಸಿಗಳಿದ್ದಾರೆ, ಎಷ್ಟು ಜನ ಸಾಮಾನ್ಯ ವರ್ಗದ ಬಡವರಿದ್ದಾರೆ ಅಂತೇಳಿ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ಅಂಶಾಂಶಗಳನ್ನ ತೆಗಿತೀವಿ. और ये भी पता लगाएंगे कि हिंदुस्तान के धन में अलग अलग लोगों की कितने हिस्सेदारी है. ಇದ್ರ ಜೊತೆಗೆ ನಾವು ಇನ್ನೊಂದು ಮಾಹಿತಿನ ತೆಗಿತೀವಿ. ಈ ಭಾರತ ದೇಶದ ಆರ್ಥಿಕತೆಯಲ್ಲಿ ಯಾವ ಜಾತಿಯ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಮೀಕ್ಷೆ ಮುಖಾಂತರವಾಗಿ ತೆಗಿತೀವಿ. और हिंदुस्तान की संस्थाओं में किसकी कितनी भागीदारी है. ಅದೇ ರೀತಿಯಲ್ಲಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಗಳಲ್ಲಿ ಯಾವ ಜಾತಿಗಳ ಎಷ್ಟೆಷ್ಟು ಭಾಗಿತ್ವ ಇದೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಹೊರಗೆ ತೆಗಿತೀವಿ. तो पिछड़ों को, दलितों को, आदिवासियों को सबको पता लग जाएगा हमारी देश में कितनी भागीदारी है. ಆದ್ರಿಂದ ಇಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದವ್ರಿಗೆ, ಆದಿವಾಸಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಬೇಕಾಗಿದೆ ಈ ದೇಶದಲ್ಲಿ ನಿಮ್ಮ ಭಾಗಿತ್ವ ಎಷ್ಟಿದೆ ಅಂತೇಳಿ. क्रांतिकारी काम है भाइयों और बहनों. ಕ್ರಾಂತಿಕಾರಿಯಾದಂತ ಯೋಜನೆ, ಕ್ರಾಂತಿಕಾರಿಯಾದಂತ ಕೆಲಸ ಇದು ಸಹೋದರ ಸಹೋದರಿಯರೇ. आपकी सच्ची भागीदारी आपको पता लग जाएगी. ನಿಮ್ಮ ನಿಜವಾದಂತ ಭಾಗ ಏನಿದೆ ಈ ದೇಶದಲ್ಲಿ ಅದು ನಿಮಗೆ ಇವತ್ತು ಗೊತ್ತಾಗುತ್ತೆ. और देश में असली राजनीति उसी दिन शुरू होगी जब जाति जनगणना का रिजल्ट आपके हाथ में होगा. ಇವತ್ತು ಈ ದೇಶದಲ್ಲಿ ನಿಜವಾದಂತ ರಾಜಕಾರಣ ಯಾವತ್ತು ಪ್ರಾರಂಭ ಆಗುತ್ತಂತಂದ್ರೆ ನಿಮ್ಮ ಕೈಗಳಿಗೆ ಜಾತಿ ಗಣತಿಯ ಒಂದು ಪತ್ರ ಯಾವಾಗ ಸಿಗುತ್ತೆ ಆವತ್ತು ನಿಜವಾದಂತ ರಾಜಕಾರಣ ಈ ದೇಶದಲ್ಲಿ ಪ್ರಾರಂಭ ಆಗಂತದ್ದು. और आपकी सच्ची शक्ति के बारे में आपको साफ पता लग जाएगा. ಆವತ್ತು ನಿಮಗೆ ನಿಮ್ಮ ನಿಜವಾದಂತ ಶಕ್ತಿ ಸ್ಪಷ್ಟವಾಗಿ ನಿಮ್ಗೆ ಆವತ್ತು ನಿಮ್ ಕೈಯಲ್ಲಿ ಸಿಗುತ್ತೆ. 90% आबादी को इस देश में कोई भागीदारी नहीं है. ಈ ದೇಶದಲ್ಲಿರ್ತಕ್ಕಂಥ 90% ಜನಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಕೂಡ ಭಾಗತ್ವನೇ ಇಲ್ಲದೆ ಇದ್ದಂಗಾಗಿದೆ. 90 लोग हिंदुस्तान की सरकार चलाते हैं, आईएएस अफसर हैं, हिंदुस्तान के बजट को बांटते हैं. ಈ ದೇಶದಲ್ಲಿ ಈ ದೇಶನ ನಡೆಸ್ತಾ ಇರ್ತಕ್ಕಂಥದ್ದು ಕೇವಲ 90 ಐಎಎಸ್ ಆಫೀಸರ್ಗಳು ಮಾತ್ರ. 15% दलितों की आबादी, 8% आदिवासी, 50% पिछड़े वर्ग के लोग, और आपकी भागीदारी सरकार में है ही नहीं. ಇವತ್ತು 15% ದಲಿತರು ಈ ದೇಶದಲ್ಲಿದ್ದಾರೆ, 50% ಹಿಂದುಳಿದ ವರ್ಗದವರಿದ್ದಾರೆ, 8% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಬುಡಕಟ್ಟವರಿದ್ದಾರೆ. ಆದ್ರೆ ನಿಮ್ಮ ಯಾವೊಂದು ಪ್ರತಿನಿಧಿ ಭಾಗಿತ್ವನೇ ಇಲ್ಲ ಈ ಸರ್ಕಾರದಲ್ಲಿ. मैंने हिंदुस्तान के 90 सबसे सीनियर आईएएस अफसर की लिस्ट निकाली, नाम देखे. ಇವತ್ತು ನಾನು ಈ ದೇಶದಲ್ಲಿರ್ತಕ್ಕಂಥ 90 ಅತ್ಯಂತ ಹಿರಿಯ ಐಎಎಸ್ ಆಫೀಸರ್ಗಳ ಹೆಸರುಗಳನ್ನ ಪಟ್ಟಿನ ನಾನು ಇವತ್ತು ತೆಗೆದು ನೋಡಿದ್ದೀನಿ. ये लोग बजट को बांटते हैं. कर्नाटका को कितना पैसा मिलेगा, कम मिलेगा, ज्यादा मिलेगा, सड़कों में कितना जाएगा, डिफेंस में कितना जाएगा, आपके बच्चों की शिक्षा में कितना जाएगा, ये सारे के सारे निर्णय ये लेते हैं. ಇವತ್ತು ಈ 90 ಅಧಿಕಾರಿಗಳೇನಿದ್ದಾರೆ ಇವ್ರು ಇವತ್ತು ತೀರ್ಮಾನ ಮಾಡ್ತಾರೆ ಕರ್ನಾಟಕ ರಾಜ್ಯಕ್ಕೆ ಆಯವ್ಯಯದಲ್ಲಿ ಎಷ್ಟು ಕಾಸು ಹೋಗ್ಬೇಕಾಗಿದೆ, ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಹೋಗ್ಬೇಕಾಗಿದೆ, ರಸ್ತೆಗಳ ಅಭಿವೃದ್ಧಿಗೆ ಎಷ್ಟು ಹೋಗ್ಬೇಕಾಗಿದೆ, ನಮ್ಮ ದೇಶದ ಗಡಿಗಳನ್ನ ಕಾಯ್ತಾ ಇರ್ತಕ್ಕಂಥ ಸೈನಿಕರಿಗೆ ಎಷ್ಟು ಹೋಗ್ಬೇಕಾಗಿದೆ ಅಂತ ಹೇಳಿ ಈ ಜನ ತೀರ್ಮಾನ ಮಾಡ್ತಾರೆ. पिछड़ों की आबादी 50% है, 90 में से 3 अफसर पिछड़े वर्ग के हैं. ಈ ದೇಶದಲ್ಲಿ 50% ಜನ ಹಿಂದುಳಿದ ವರ್ಗಕ್ಕೆ ಸೇರವ್ರೆ. ಆದ್ರೆ ಆ 90 ಐಎಎಸ್ ಅಧಿಕಾರಿಗಳಲ್ಲಿ ಬರೀ 3 ಮಾತ್ರ ಹಿಂದುಳಿದ ವರ್ಗದವರಿದ್ದಾರೆ. दलित 15% हैं, 3 अफसर दलित के हैं. ಈ ದೇಶದಲ್ಲಿ 15% ದಲಿತರಿದ್ದಾರೆ, ಆದ್ರೆ 3 ಅಧಿಕಾರಿಗಳು ಮಾತ್ರ ದಲಿತರಾಗಿದ್ದಾರೆ. 8% आदिवासी हैं, 1 आदिवासी अफसर है 90 में से. ಈ ದೇಶದಲ್ಲಿ 8% ಬುಡಕಟ್ಟು ಜನ ಆದಿವಾಸಿಗಳಿದ್ದಾರೆ, ಆದ್ರೆ ಅವರಲ್ಲಿ ಅಧಿಕಾರಿ ಒಬ್ಬರು ಮಾತ್ರ ಇದ್ದಾರೆ. और ये जो पिछड़े दलित आदिवासी अफसर हैं, इनको छोटे छोटे डिपार्टमेंट दे रखे हैं. ಈ ಏನು ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಸಣ್ಣ ಪುಟ್ಟ ಇಲಾಖೆಗಳನ್ನ ಕೊಟ್ಟು ಹಿಂದೆ ಕೂರಿಸಿದ್ದಾರೆ. इनका कोई प्रमोशन नहीं होता. ಇವ್ರದ್ದು ಯಾವುದೇ ಒಂದು ಮುಂಬಡ್ತಿ ಆಗ್ತಾ ಇಲ್ಲ. 100 रुपए खर्च होते हैं तो
तो दलित, आदिवासी और पिछड़े वर्ग के अफसर 6 रुपए 10 पैसे का निर्णय लेते हैं। ಇವತ್ತು ಈ ದೇಶದ ಆಯವ್ಯಯದಲ್ಲಿ 100 ರೂಪಾಯಿ ಖರ್ಚಾದ್ರೆ ಆ 100 ರೂಪಾಯಿಯಲ್ಲಿ 6 ರೂಪಾಯಿ ಮಾತ್ರ ದಲಿತರು, ಹಿಂದುಳಿದ ವರ್ಗದವರು, ಬುಡಕಟ್ಟಿನ ಆದಿವಾಸಿಗಳು ತೀರ್ಮಾನ ಮಾಡ್ತಾರೆ. आपकी आबादी 73% और आपकी भागीदारी 100 रुपए में से 6 रुपए 10 पैसे। ಇವತ್ತು ನಿಮ್ಮ ಪರ್ಸೆಂಟೇಜ್ ಇದರಲ್ಲಿ 90 ಭಾಗ, ಆದ್ರೆ ನೀವು ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು 6 ರೂಪಾಯಿ ಬಗ್ಗೆ ಮಾತ್ರ. 90% हिंदुस्तान को परे कर रखा है और 2-3% लोग हिंदुस्तान को चला रहे हैं। ಇವತ್ತು ಭಾರತ ದೇಶದ 90 ಭಾಗ ಜನನ ಒಂದ್ ಬದಿಗಿಟ್ಟು ಈ ದೇಶದಲ್ಲಿ 2-3% ಜನ ಈ ದೇಶ ನಡೆಸ್ತಾ ಇದ್ದಾರೆ. आपका जीएसटी का पैसा उनके जेब में जाता है। ಇವತ್ತು ನೀವು ಜಿಎಸ್ಟಿ ತೆರಿಗೆಯಲ್ಲಿ ಕಟ್ಟಂತ ಹಣ ಅವ್ರ ಜೋಬ್ಗೆ ಹೋಗ್ತಾ ಇದೆ. आप खेती करते हो, आप खून पसीना देते हो, आपको सही रेट नहीं मिलता, पैसा उनके जेब में जाता है। ಇವತ್ತು ನೀವು ಬೆಳೆ ಬೆಳಿತೀರಾ, ಬೆವರು ಸುರಿಸ್ತೀರಾ, ರಕ್ತ ಸುರಿಸ್ತೀರಾ, ನಿಮ್ ಕಾಸುಗಳು ಅವ್ರ ಜೇಬ್ಗೆ ಹೋಗ್ತಾ ಇದೆ. आपके बच्चे प्राइवेट स्कूल, यूनिवर्सिटी, कॉलेज में जाते हैं, पैसा उनके जेब में जाता है। ಇವತ್ತು ನಿಮ್ಮ ಮಕ್ಕಳು ಖಾಸಗಿ ಶಾಲೆಗಳಿಗೆ, ವಿದ್ಯಾಸಂಸ್ಥೆಗಳಿಗೆ ಹೋಗ್ತಾರೆ, ಆ ಕಾಸು ಸಾಹುಕಾರ ಜೋಬ್ಗೆ ಹೋಗ್ತದೆ. आप बीमार होते हो, प्राइवेट अस्पताल में जाते हो, पैसा उनके जेब में जाता है। ಇವತ್ತು ನಿಮ್ಮ ಆರೋಗ್ಯ ಕೆಟ್ಟು ನಿಮ್ಗೇನಾದ್ರೂ ತೊಂದರೆ ಆದಾಗ ನೀವು ಪ್ರೈವೇಟ್ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಆ ಆಸ್ಪತ್ರೆಯಿಂದ ಕಾಸು ಅವ್ರ ಜೋಬ್ಗೆ ಹೋಗ್ತದೆ. एयरपोर्ट, पोर्ट, पुल, इंफ्रास्ट्रक्चर, सोलर पावर, डिफेंस, सारा का सारा 2-3 लोगों के हाथ में कर दिया नरेंद्र मोदी ने। ಇವತ್ತು ಬಂದರುಗಳಾಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬ್ರಿಡ್ಜ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಇದೇನೇ ಆಗ್ಲಿ ನರೇಂದ್ರ ಮೋದಿ ಅವರು ಎಲ್ಲನೂ ಕೂಡ 2-3 ಕೈ ಕೊಟ್ಟಿಟ್ಟಿದ್ದಾರೆ. और दलित, आदिवासी, पिछड़ों को, गरीब, जनरल कास्ट लोगों को मजदूर बना दिया है। ಇವತ್ತು ಅದೇ ರೀತಿಯಲ್ಲಿ ಇರ್ತಕ್ಕಂಥ ದಲಿತರನ್ನ, ಬುಡಕಟ್ಟ ಜನನ, ಹಿಂದುಳಿದ ವರ್ಗದವ್ರನ್ನ, ಸಾಮಾನ್ಯ ವರ್ಗದ ಬಡವ್ರನ್ನ ಕೂಲಿ ಕಾರ್ಮಿಕರಾಗಿ, ರೈತರಾಗಿ ನಿಮ್ಮನ್ನೊಂದು ಕಡೆಗಿಟ್ಟಿದ್ದಾರೆ. पहले पब्लिक सेक्टर हुआ करता था, वहां नौकरी मिलती थी, वहां रिजर्वेशन होता था। पब्लिक सेक्टर को प्राइवेटाइज कर दिया, वहां से रिजर्वेशन हटा दिया। ಮೊದಲು ಸಮಾಜ ವಲಯದ ಉದ್ಯಮಿಗಳಿರ್ತಾ ಇತ್ತು, ಕಾರ್ಖಾನೆಗಳು, ಕಂಪನಿಗಳಿರ್ತಾ ಇತ್ತು, ಅದರಲ್ಲಿ ಮೀಸಲಾತಿ ಇರ್ತಾ ಇತ್ತು, ಅದರಲ್ಲಿ ಉದ್ಯೋಗ ಸಿಗ್ತಾ ಇತ್ತು. ಇವತ್ತು ಅದರಲ್ಲಿ ಇರ್ತಕ್ಕಂಥ ಮೀಸಲಾತಿನ ಮುಗಿಸಿ ಪ್ರೈವೇಟೈಸೇಷನ್, ಖಾಸಗೀಕರಣ ಮಾಡಿ ರಿಸರ್ವೇಶನ್ ಮುಗಿಸಿದ್ದಾರೆ. पहले सेना में, वायुसेना में आप लोग जा सकते थे, पेंशन मिलती थी, कैंटीन मिलती थी, इज्जत मिलती थी, वो भी रास्ता बंद कर दिया, अग्निवीर लागू कर दिया। ಇವತ್ತು ನೀವು ಸೈನಿಕರಾಗಿ, ವಾಯು ಸೈನಿಕರಾಗಿದ್ರೆ ನಿಮ್ಗೆ ಹೋದಾಗ ಪೆನ್ಷನ್ ಸಿಗ್ತಾ ಇತ್ತು, ಎಲ್ಲ ರೀತಿಯಾದಂತ ಸವಲತ್ತುಗಳು ಸಿಗ್ತಾ ಇತ್ತು. ಆದ್ರೆ ಇವತ್ತು ಆ ಎಲ್ಲ ಸವಲತ್ತುಗಳನ್ನ ಮುಗಿಸಿ ಅಗ್ನಿವೀರ್ ಅಂತ ಮಾಡಿ ಇವತ್ತು ಈ ದೇಶಕ್ಕೆ ತಂದಿಕ್ಕಿದ್ದಾರೆ. अग्निवीर योजना में 4 लोग अंदर लिए जाएंगे, 3 को बाहर कर दिया जाएगा। ಇವತ್ತು ಆ ಒಂದು ಅಗ್ನಿವೀರ್ ಯೋಜನೆಯಲ್ಲಿ 4 ಯುವಕರು ಹೋಗಿ ಸೇರ್ಕೊಂಡ್ರೆ 3 ಮನೆ ಕಳಿಸ್ತಾರೆ, ಒಬ್ಬರು ಮಾತ್ರ ಖಾಯಂ ಮಾಡ್ತಾರೆ. 3 को ना पेंशन मिलेगी, ना शहीद का दर्जा मिलेगा, ना कैंटीन मिलेगी, ना इज्जत मिलेगी। ಆ 3 ಅವ್ರಿಗೆ ಪೆನ್ಷನ್ ಸಿಗೋದಿಲ್ಲ, ಮೃತಪಟ್ಟಂತ ಸಂದರ್ಭದಲ್ಲಿ ಗೌರವ ಸಿಗೋದಿಲ್ಲ, ಅವ್ರ ಕ್ಯಾಂಟೀನಿನ ಅವಕಾಶ ಸಿಗೋದಿಲ್ಲ, ಸರ್ಕಾರದ ಯಾವ ಒಂದು ಸೌಲಭ್ಯ ಅವ್ರ ಕೈಗೆ ಬರೋದಿಲ್ಲ. और आप मुझसे लिख के ले लो, वो जो 3 को बाहर किया जाएगा, वो या गरीब होंगे, या दलित होंगे, या पिछड़े होंगे, या आदिवासी वर्ग के होंगे। ನಾನ್ ನಿಮ್ಗೆ ಇವತ್ತು ಬರ್ಕೊಟ್ಟು ಹೇಳ್ಕೊಡ್ತೀನಿ, ಆ 3 ಜನನ ಯಾರು ಇವ್ರ ಮನೆಗೆ ಕಳಿಸ್ತಾರೆ, ಅವ್ರು ಯಾವ ಸಮುದಾಯಗಳಿಗೆ ಸೇರ್ತಾರಂದ್ರೆ ಅವ್ರು ದಲಿತರಾಗಿರ್ತಾರೆ, ಹಿಂದುಳಿದವರಾಗಿರ್ತಾರೆ, ಅವರು ಬುಡಕಟ್ಟು ಸಮಾಜಕ್ಕೆ ಸೇರಿದಂತವರಾಗಿರ್ತಾರೆ, ಸಾಮಾನ್ಯ ವರ್ಗದ ಬಡವರಾಗಿರ್ತಾರೆ ಅವರು. ये हिंदुस्तान की सच्चाई है। ಇದು ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿ. कर्नाटक में हमने करेक्शन करने की कोशिश की। ಕರ್ನಾಟಕ ರಾಜ್ಯದಲ್ಲಿ ನಾವೊಂದು ಬದಲಾವಣೆ ತರಂತ ಒಂದು ಪ್ರಯತ್ನ ನಾವು ಮಾಡಿದೀವಿ. गृह लक्ष्मी योजना 2000 रुपए हर महीने महिलाओं के बैंक अकाउंट में। ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆಯಲ್ಲಿರ್ತಕ್ಕಂಥ ಪ್ರತಿ ಮಹಿಳೆಗೆ 2,000 ರೂಪಾಯಿನ ನಾವು ಅಕೌಂಟ್ ಹಾಕ್ತಾ ಇದೀವಿ. गृह ज्योति 200 यूनिट फ्री बिजली। ಇವತ್ತು ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತಾ ಇದೀವಿ. अन्न भाग्य 10 केजी चावल 1 करोड़ परिवारों को। ಇವತ್ತು ಅನ್ನಭಾಗ್ಯದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. युवा निधि 3,000 रुपए महीने के अनएम्प्लॉयड ग्रेजुएट्स को। ಇವತ್ತು ಯುವ ನಿಧಿ ಯೋಜನೆ ಅಡಿಯಲ್ಲಿ ಏನಿವತ್ತು ಪದವೀಧರಿದ್ದಾರೆ, ನಿರುದ್ಯೋಗಿಗಳು, ಅವ್ರಿಗೆ 3,000 ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ. और शक्ति योजना जिससे महिलाएं फ्री में बस में जा सकें। ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ. महिलाओं के लिए दिल्ली की अगली सरकार क्रांतिकारी
और ऐतिहासिक काम करने जा रही है। ಮಹಿಳೆಯರಿಗೋಸ್ಕರ ಕೇಂದ್ರದಲ್ಲಿ ದೆಹಲಿಯಲ್ಲಿ ಬರಂತ ಮುಂದಿನ ಸರ್ಕಾರ ಕ್ರಾಂತಿಕಾರಿಯಾದಂತ ಒಂದು ಯೋಜನೆನ ಮಹಿಳೆಯರಿಗೆ ಕೊಡ್ತಾ ಇದೆ. यहां पे महिलाओं को साल का 24,000 रुपए मिलता है. ಇವತ್ತಿಲ್ಲಿ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ವರ್ಷಕ್ಕೆ 24,000 ರೂಪಾಯಿ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದೆ. हमारी सरकार आएगी. नहीं, अभी ताली मत बजाओ, अभी ताली मत बजाओ. ಇವಾಗ ಇನ್ನು ಚಪ್ಪಾಳೆ ತಟ್ಪಡಿ ಹೇಳ್ತೀವ್ರಿ. ಚಪ್ಪಾಳೆ ತಾಳ್ಮೆಯಿಂದ. ताली जब बजाना जब मैं आपको सच्ची बात सही बात बताता हूं. अभी ಚಪ್ಪಾಳೆ ಯಾವಾಗ ತಟ್ಬೇಕಂದ್ರೆ ನಾನ್ ನಿಜ ಹೇಳ್ದಾಗ, ಸ್ಪಷ್ಟವಾಗಿ ಹೇಳ್ದಾಗ अभी बताने जा रहा हूं. इसके बाद ताली बजाना. ನಾನು ಹೇಳಿದ ಮೇಲೆ ಚಪ್ಪಾಳೆ ತಟ್ಬೋದು ನೀವು. हिंदुस्तान के सब गरीब परिवारों की लिस्ट बनेगी. ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡ ಕುಟುಂಬಗಳ ಪಟ್ಟಿನ ನಾವು ಮಾಡಿದೀವಿ. नोटबंदी जीएसटी करके नरेंद्र मोदी ने करोड़ों लोगों को गरीब कर दिया है. ನೋಟ್ ಬಂದಿ ಮತ್ತೆ ಅವೈಜ್ಞಾನಿಕವಾಗಿ ಜಿಎಸ್ಟಿ ನ ಜಾರಿಗೆ ತಂದು ನರೇಂದ್ರ ಮೋದಿಜಿ ಅವರು ಕೋಟ್ಯಾಂತರ ಜನರ ಬಾಳುಗಳನ್ನ ಹಾಳು ಮಾಡಿದ್ದಾರೆ. ಇವತ್ತು उन सब लोगों के नाम निकलेंगे ಆ ಎಲ್ಲಾ ಜನರ ಹೆಸರಿನ ಪಟ್ಟಿನ ನಾವು ಮಾಡ್ತೀವಿ. और हर गरीब परिवार में से एक महिला का नाम चुना जाएगा. ಅದೇ ರೀತಿಯಲ್ಲಿ ಪ್ರತಿಯೊಂದು ಬಡ ಕುಟುಂಬದಿಂದ ಒಬ್ಬ ಮಹಿಳೆಯ ಹೆಸರನ್ನ ನಾವು ಆಯ್ಕೆ ಮಾಡ್ಕೋತೀವಿ. और उस महिला के बैंक अकाउंट में साल के 10,000 नहीं, 20,000 नहीं, 40,000 नहीं, 50,000 नहीं, 90,000 नहीं, 1,00,000 रुपए बैंक अकाउंट में डालेंगे. ಇವತ್ತು ಆ ಒಂದು ಬಡ ಕುಟುಂಬದ ಮಹಿಳೆಗೆ ಅವರ ಒಂದು ಖಾತೆಗೆ ಅಕೌಂಟ್ಗೆ 10,000 ಅಲ್ಲ, 20,000 ಅಲ್ಲ, 30,000 ಅಲ್ಲ, 50,000 ಅಲ್ಲ, 80,000, 90,000 ಅಲ್ಲ, 1,00,000 ರೂಪಾಯಿನ ಅವ್ರ ಖಾತೆಗೆ ನಾವು ನೇರವಾಗಿ ಪಾವತಿ ಮಾಡ್ತೀವಿ. ये लगी ना ताली. ಇದಕ್ಕೆ ತಾನೇ ಚಪ್ಪಾಳೆ ಬಜಾಯಿಸಬೇಕಾದ್ದು. अब देखिए, हम महिलाओं के लिए 3-4 काम करने जा रहे हैं. ಇವತ್ತು ನಾವು ಮಹಿಳೆಯರಿಗೋಸ್ಕರ 3-4 ಯೋಜನೆಗಳನ್ನ ರೂಪಿಸ್ಕೊಂಡಿದೀವಿ. मैंने आपको महालक्ष्मी योजना के बारे में बोला. 1,00,000 रुपए गरीब महिलाओं के बैंक अकाउंट में ठक. महीने के 8,500 रुपए, साल के 1,00,000 रुपए ठकाठक 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 हर महीने. ಇವತ್ತು ನಾವು ನಿಮ್ಗೆ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 1,00,000 ರೂಪಾಯಿ, ತಿಂಗಳಿಗೆ 8,500 ರೂಪಾಯಿ ಫಟಾಫಟ್ 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 ಅಂತ ಅವ್ರ ಅಕೌಂಟ್ ಬರಂತ ಕೆಲಸ ನಾವು ಮಾಡ್ತೀವಿ. महिलाओं को सरकारी नौकरियों में, पब्लिक सेक्टर में 50% रिजर्वेशन दे रहे हैं. ನಿಮ್ ಮನೆಗಳಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಸರ್ಕಾರಿ ಹುದ್ದೆಗಳಲ್ಲಿರ್ತಕ್ಕಂಥವ್ರಿಗೆ 50% ಸರ್ಕಾರಿ ಹುದ್ದೆಗಳಿಗೆ ಮೀಸಲಾತಿ ಮಾಡ್ಕೊಡ್ತೀವಂತ ಮಾತು ಕೊಡ್ತಾ ಇದೀವಿ. आंगनवाड़ी और आशा में जो काम करती है महिलाएं, उनकी आमदनी हम दुगनी करने जा रहे हैं. ನಮ್ಮಲ್ಲಿರ್ತಕ್ಕಂಥ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರಿಗೆ ಬರ್ತಾ ಇರ್ತಕ್ಕಂಥ ಗೌರವ ಧನನ 2 ಪಟ್ಟು ಜಾಸ್ತಿ ಮಾಡ್ತೀವಂತ ಮಾತು ಕೊಡ್ತಾ ಇದೀವಿ. और मनरेगा में 400 रुपए हम देने जा रहे हैं. ಅದೇ ರೀತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದಿನಕ್ಕೆ 400 ರೂಪಾಯಿ ಕೂಲಿನ ಕೊಡ್ತೀವಂತ ಮಾತು ಕೊಡ್ತಾ ಇದೀವಿ. और हम जानते हैं कि महिलाएं इस देश के भविष्य की देखभाल करती हैं. ಇವತ್ತು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಈ ದೇಶದ ಭವಿಷ್ಯನ ರೂಪಿಸ್ತಾ ಇದ್ದಾರೆ ಅಂತೇಳಿ. अब यहां पे पुरुष बैठे हैं. आपने अपने आप से एक सवाल पूछा होगा कि 1,00,000 रुपए महिलाओं के बैंक अकाउंट में क्यों जा रहा है, हमारे बैंक अकाउंट में क्यों नहीं? ಇಲ್ಲಿರ್ತಕ್ಕಂಥ ಗಂಡಸರು ತಾವೆಲ್ಲ ಪ್ರಶ್ನೆ ಮಾಡಿರ್ಬೋದು, 1,00,000 ರೂಪಾಯಿ ಹೆಣ್ಮಕ್ಳ ಅಕೌಂಟ್ಗೆ ಯಾಕೆ ಹೋಗ್ತಾ ಇದೆ, ನಮ್ಮ ಅಕೌಂಟ್ಗೆ ಯಾಕೆ ಬರ್ತಾ ಇಲ್ಲ ಅಂತ ನೀವು ಪ್ರಶ್ನೆ ಮಾಡಿರ್ಬೋದು. मैं आपको बता देता हूं. ನಾನ್ ನಿಮಗೆ ತಿಳಿಸ್ತೀನಿ. शायद आपको अच्छा ना लगे, ಬಹುಶಃ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. 21वीं सदी में पुरुष और स्त्री दोनों जॉब करते हैं. 21ನೇ ಶತಮಾನದಲ್ಲಿ ಇವತ್ತು ಗಂಡಸರು ಹೆಂಗಸರು ಇಬ್ರು ಕೂಡ ಹೊರಗೋಗಿ ಉದ್ಯೋಗ ಮಾಡ್ತಾರೆ. 8-10 घंटे घर के बाहर स्त्री और पुरुष काम करते हैं. 8-10 ಗಂಟೆ ಒಂದ್ ದಿನಕ್ಕೆ ಗಂಡಸರು ಹೆಂಗಸರು ಇಬ್ರು ಕೂಡ ಹೊರಗೋಗಿ ಕೆಲಸ ಮಾಡ್ತಾರೆ. जैसे यहाँ पे आप देखिए, यहाँ पे पुरुष पुलिस वाले भी हैं और स्त्री पुलिस वाले भी हैं. ಇವತ್ತು ನೀವೇ ನಿಮ್ ಕಣ್ಮುಂದೆ ನೋಡಿ, ಇಲ್ಲಿ ಗಂಡಸರು ಕೂಡ ಪೊಲೀಸ್ ಅವರಿದ್ದಾರೆ, ಹೆಣ್ಮಕ್ಳು ಕೂಡ ಪೊಲೀಸ್ ಅವರಿದ್ದಾರೆ. ये दोनों घर के बाहर 8-10 घंटे काम करते हैं. ಇವರಿಬ್ರು ಕೂಡ ಮನೆ ಹೊರಗೋಗಿ ದಿನಕ್ಕೆ 8-10 ಗಂಟೆ ದುಡ್ಕೊಂಡು ಬರ್ತಾರೆ. मगर जब महिलाएं घर जाती हैं
वो 8 घंटे एक्स्ट्रा काम करती हैं। ಆದ್ರೆ ಇವತ್ತು ಹೆಣ್ಮಕ್ಳು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದಾಗ ಮನೆಯಲ್ಲಿ ಇನ್ನೂ ಹೆಚ್ಚಾಗಿ 8-10 ಗಂಟೆ ಅವ್ರ ಮನೆಯಲ್ಲಿ ದುಡಿತಾರೆ. आप लोग 8 घंटा 10 घंटा करते हो, वो 16 घंटा करते हैं। ಇವತ್ತು ನೀವು ದಿನಕ್ಕೆ 8-10 ಗಂಟೆ ಕೆಲಸ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು 16 ಗಂಟೆ ದಿನಕ್ಕೆ ಇವತ್ತು ದುಡಿತಾ ಇದ್ದಾರೆ. और देश के भविष्य बच्चों की देखभाल करती हैं, उनकी रक्षा करती हैं। ಮತ್ತೆ ಅದ್ರ ಜೊತೆಗೆ ಈ ದೇಶದ ಭವಿಷ್ಯ ಆಗಿರ್ತಕ್ಕಂಥ ಮಕ್ಕಳನ್ನ ಇವತ್ತು ಅವರು ನೋಡ್ಕೊಂತಾರೆ, ಅವ್ರನ್ನ ಬೆಳೆಸ್ತಾರೆ. इसीलिए उनके बैंक अकाउंट में हम पैसा डाल रहे हैं। ಆದ್ರಿಂದಾನೇ ನಾವಿವತ್ತು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳ ಅಕೌಂಟ್ಗೆ 1 ಲಕ್ಷ ರೂಪಾಯಿ ಆಗ್ತಾ ಇರ್ತಕ್ಕಂಥದ್ದು. वो जो एक्स्ट्रा 8 घंटा काम करती हैं, जिनके लिए उनको 1 रुपया नहीं मिलता, हिंदुस्तान की सरकार अब उस 8 घंटे के लिए उनको 1 लाख रुपए देने जा रही है। ಇವತ್ತು ದಿನಕ್ಕೆ 8 ಗಂಟೆ ಎಕ್ಸ್ಟ್ರಾ ಏನ್ ಕೆಲಸ ಮಾಡ್ತಾ ಇದಾರೆ, ಮುಂದೆ ಬರಂತ ಭಾರತ ರಾಜ್ಯದ ಸರ್ಕಾರ ಅವ್ರಿಗೆ ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವ್ರಿಗೆ ಹಾಕೊಡ್ತಾರೆ. तो ये कांग्रेस पार्टी करने जा रही है। ಇವತ್ತು ಇದು ಕಾಂಗ್ರೆಸ್ ಪಕ್ಷದ ಆಲೋಚನೆಗಳು. अब हिंदुस्तान में करोड़ों महिलाएं हैं जिन पर कुछ न कुछ हिंसा की गई है। ಇವತ್ತು ಭಾರತ ದೇಶದಲ್ಲಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಹೆಣ್ಮಕ್ಳಿದ್ದಾರೆ, ಯಾರ ಮೇಲೆ ಯಾವ ರೀತಿಯಲ್ಲಾದ್ರೂ ಒಂದು ರೀತಿಯಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಆಗಿದೆ. हजारों महिलाओं का बलात्कार होता है, ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಕಳ ಬಲಾತ್ಕಾರ ನಡೀತಾ ಇದೆ. लाखों का बलात्कार होता है। ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಹೆಣ್ಮಕ್ಕಳ ದೌರ್ಜನ್ಯ ಬಲಾತ್ಕಾರ ನಡೀತಾ ಇದೆ. बसेस में उनको छेड़ा जाता है, मारा जाता है, घर में कभी कभी पिटाई हो जाती है। ಬಸ್ಗಳಲ್ಲಿ ಹೋದಾಗ ಅವ್ರಿಗೆ ಚೇಷ್ಟೆ ಮಾಡೋಂಥದ್ದಾಗುತ್ತೆ, ಅವ್ರನ್ನ ಹೊಡೆಯಂತದ್ದಾಗುತ್ತೆ, ಮನೆಗೆ ಹೋದ್ರೆ ಕಿರುಕುಳ ಅನುಭವಿಸಬೇಕಾದಂತದ್ದಾಗುತ್ತೆ. उन माताओं बहनों से मैं बात कर रहा हूं आज, ಇವತ್ತು ಆ ಒಂದು ತಾಯಂದಿರನ್ನ, ಅಕ್ಕ ತಂಗಿಯಂದಿರನ್ನ ನೇರವಾಗಿ ನಾನು ಮಾತಾಡಕ್ ಬಯಸ್ತೀನಿ. जिनके साथ अन्याय हुआ है, बलात्कार हुआ है, ಯಾರಿಗೆ ಅನ್ಯಾಯ ಆಗಿದೆ, ಯಾರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಬಲಾತ್ಕಾರ ಆಗಿದೆ, ये मैं आपको आज एक चिट्ठी दिखाना चाहता हूं। ಇವತ್ತು ನಾನು ನಿಮ್ಗೊಂದು ಪತ್ರನ ತೋರ್ಸಕ್ ಬಯಸ್ತೀನಿ. ये एक चिट्ठी बीजेपी के नेता ने हिंदुस्तान के होम मिनिस्टर को भेजी थी। ಇವತ್ತು ಈ ಒಂದು ಪತ್ರನ ಬಿಜೆಪಿ ಪಕ್ಷದ ಒಬ್ಬ ನಾಯಕರು ಈ ದೇಶದ ಗೃಹ ಸಚಿವರಿಗೆ ಕಳಿಸಿರ್ತಕ್ಕಂಥದ್ದು. होम मिनिस्टर को चिट्ठी भेजी है और उस चिट्ठी में इस व्यक्ति ने साफ बोला है कि प्रज्वल रवन्ना महिलाओं का बलात्कार कर रहा है, रेप कर रहा है। ಇವತ್ತು ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಗೃಹ ಸಚಿವರಿಗೆ ಪತ್ರನ ಬಳಸ್ಕರಿಸಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಬಲಾತ್ಕಾರ ಮಾಡಿದ್ದಾರೆ ಅಂತೇಳಿ ಗೃಹ ಸಚಿವರಿಗೆ ಪತ್ರ ಬರೆದು ಕಳಿಸಿದ್ದಾರೆ. मतलब जो हिंदुस्तान की लाखों महिलाओं के साथ हुआ है, ये काम इस प्रज्वल रवन्ना ने 400 महिलाओं के साथ किया है। ಈ ರೀತಿಯಾಗಿ ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಬಲಾತ್ಕಾರನ ಪ್ರಜ್ವಲ್ ರೇವಣ್ಣ 400 ಹೆಣ್ಮಕ್ಳ ಮೇಲೆ ಈ ರೀತಿಯಾಗಿ ಭಯೋತ್ಪಾದನೆ ಮಾಡಿ ಬಲಾತ್ಕಾರ ಮಾಡಿ ಇವತ್ತು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. 400 महिलाओं का रेप किया है और वीडियो बनाया है। 400 ಹೆಣ್ಮಕ್ಕಳ ಬಲಾತ್ಕಾರ ಮಾಡಿ, ರೇಪ್ ಮಾಡಿ, ಅದರ ವಿಡಿಯೋನ ತೆಗೆದಿಟ್ಕೊಂಡಿದ್ದಾರೆ, ಚಿತ್ರಗಳು ತೆಗೆದಿದ್ದಾರೆ. ये व्यक्ति होम मिनिस्टर को चिट्ठी लिखता है और कहता है कि प्रज्वल रवन्ना महिलाओं के साथ अत्याचार कर रहा है, मोलेस्टेशन कर रहा है, रेप कर रहा है। होम मिनिस्टर कुछ नहीं कहते। ಇವರು ಪತ್ರನ ಬರೆದು ಗೃಹ ಸಚಿವರಿಗೆ ಪತ್ರದಲ್ಲಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡ್ತಾ ಇದ್ದಾನೆ, ತೊಂದರೆ ಕೊಡ್ತಾ ಇದ್ದಾನೆ, ಬಲಾತ್ಕಾರ ಮಾಡ್ತಾ ಇದ್ದಾನೆ, ರೇಪ್ ಮಾಡ್ತಾ ಇದ್ದಾನೆ ಅಂತ ಪತ್ರದಲ್ಲಿ ಬರೆದು ಗೃಹ ಸಚಿವರು ಕೊಟ್ರೆ, ಗೃಹ ಸಚಿವರು ಅದ್ರ ಬಗ್ಗೆ ಇವತ್ತವರೆಗೂ ಕೂಡ ಒಂದು ಮಾತಾಡಿಲ್ಲ. और उसके बाद हिंदुस्तान के प्रधानमंत्री ऐसे स्टेज पे आते हैं और प्रज्वल रवन्ना के लिए वोट मांगते हैं। ಇದೆಲ್ಲ ಆದ ನಂತರ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಇಂಥ ವೇದಿಕೆಗೆ ಬಂದು ವೇದಿಕೆ ಮೇಲೆ ಪ್ರಜ್ವಲ್ ರೇವಣ್ಣ ಪಕ್ಕದಲ್ಲಿ ನಿಂತು ಪ್ರಜ್ವಲ್ ರೇವಣ್ಣಗೆ ಮತ ಹಾಕಿ ಅಂತ ಮತಯಾಚನೆ ಮಾಡ್ತಾರೆ. मैं उन माताओं बहनों से कह रहा हूं जिनका बलात्कार हुआ, जिनको छेड़ा जाता है,
वही काम प्रज्वल रवन्ना ने किया है। ಇವತ್ ನಾನು ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ, ಬಲಾತ್ಕಾರ ಆದಂತ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ನಾನು ಹೇಳ್ತೀನಿ, ಅದೇ ಕೆಲಸನ ಈ ಪ್ರಜ್ವಲ್ ರೇವಣ್ಣ ಹೆಂಗಸರ ಮೇಲೆ ಮಾಡಿದಾನೆ. जो काम आपके खिलाफ किया गया वही काम इस व्यक्ति ने 400 महिलाओं के साथ किया है। ಈ ರೀತಿಯಾದಂತ ಬಲಾತ್ಕಾರ ನಿಮ್ಮನೆಗಳಲ್ಲಿ ಏನಾಯ್ತು, ಅದೇ ರೀತಿಯಾದಂತ ಬಲಾತ್ಕಾರನ ಈ ಪ್ರಜ್ವಲ್ ರೇವಣ್ಣ 400 ಹೆಣ್ಮಕ್ಳ ಮೇಲೆ ಮಾಡಿದಾನೆ. महिलाओं ने, इन 400 महिलाओं ने इस रेवन्ना के सामने हाथ जोड़ा और तब भी उसने रेप किया और वीडियो बनाया। ಈ 400 ಹೆಣ್ಮಕ್ಳು ಪ್ರಜ್ವಲ್ ರೇವಣ್ಣ ಅವರ ಮುಂದೆ ಕೈ ಮುಗಿದು ಬೇಡ್ಕೊಂಡ್ರು ಬೇಡ ಅಂತೇಳಿ, ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ರೇಪ್ ಮಾಡಿದಂತ ಬಲಾತ್ಕಾರದ ವಿಡಿಯೋಗಳನ್ನ ಮಾಡಿಟ್ಕೊಂಡ. अगर अमित शाह ये बात जानता था तो प्रधानमंत्री भी ये बात जानते थे। ಅಮಿತ್ ಶಾಗೆ ಈ ಬಗ್ಗೆ ಮಾಹಿತಿ ಇದ್ರೆ ಪ್ರಧಾನಮಂತ್ರಿಗಳಾಗಿದ್ದಂತ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇದೆ. मैं कर्नाटका की माताओं बहनों से, हिंदुस्तान की माताओं बहनों से पूछना चाहता हूं, ನಾನು आपके प्रधानमंत्री इस व्यक्ति की क्यों रक्षा कर रहे हैं? इस व्यक्ति को राजनीति में क्यों आगे बढ़ा रहे हैं? इस व्यक्ति के लिए क्यों वोट मांग रहे हैं? ನಾನಿವತ್ತು ಕರ್ನಾಟಕ ರಾಜ್ಯದ ತಾಯಂದ್ರನ್ನ, ಭಾರತ ದೇಶದ ಅಕ್ಕ ತಂಗಿಯಂದ್ರ ತಾಯಂದ್ರನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರಿಗೆ ಇಷ್ಟೆಲ್ಲ ಮಾಹಿತಿ ಗೊತ್ತಿದ್ರೆ ಈ ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣ್ಣಗೆ ಯಾಕೆ ಇವ್ರು ಮತಯಾಚನೆ ಮಾಡ್ತಾವ್ರೆ? ಯಾಕೆ ಇವ್ರ ಜೊತೆ ವೇದಿಕೆ ಹಂಚ್ಕೋತಾ ಇದಾರೆ? ಯಾಕೆ ಇವ್ರನ್ನ ರಾಜಕೀಯವಾಗಿ ಬೆಳೆಸಂತ ಪ್ರಯತ್ನನ ಮಾಡ್ತಾ ಇದಾರೆ ಅಂತ ಪ್ರಶ್ನೆ ಮಾಡ್ತೀನಿ. प्रधानमंत्री ने हिंदुस्तान की हर महिला का अपमान किया है। ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರತಿಯೊಬ್ಬ ಹೆಣ್ಮಗುಗೆ ಅವಮಾನ ಮಾಡಿದ್ದಾರೆ. और उसके बाद जब उनको ये मालूम था, अमित शाह को मालूम था होम मिनिस्टर है, तब इस व्यक्ति को जर्मनी जाने दिया। ಈ ಮಾಹಿತಿ ನಿಮ್ಗಿದ್ದಾಗ, ಇವ್ರೇನೇನ್ ಬಲಾತ್ಕಾರ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಿದ್ದಾಗ, ಈ ವ್ಯಕ್ತಿನ ನೀವು ಜರ್ಮನಿಗೆ, ವಿದೇಶಕ್ಕೆ ಹೋಗಕ್ಕೆ ಹೇಗ್ ಬಿಟ್ರಿ? सारी एजेंसीज हैं हाथ में, सीबीआई, कस्टम डिपार्टमेंट, इमिग्रेशन डिपार्टमेंट, ईडी, सारा का सारा हाथ में है। प्रधानमंत्री को मालूम था 1 सेकंड में इसको अरेस्ट करा सकते हैं, मगर नहीं किया, भागने दिया। ಇವತ್ತು ನಿಮ್ ಕೈಯಲ್ಲಿ ಸರ್ಕಾರದ ಎಲ್ಲಾ ಸಂಸ್ಥೆಗಳ ಅಂಗಾಂಗಗಳು ನಿಮ್ ಕೈಯಲ್ಲಿದೆ. ಸಿಬಿಐ ನಿಮ್ ಕೈಯಲ್ಲಿದೆ, ಇಡಿ ನಿಮ್ ಕೈಯಲ್ಲಿದೆ, ಕಸ್ಟಮ್ಸ್ ಅಧಿಕಾರಿಗಳು ನಮ್ ಕೈಯಲ್ಲಿದೆ. ಈ ಎಲ್ಲಾ ಮಾಹಿತಿ ನಿಮ್ ಕೈಯಲ್ಲಿದ್ದಾಗ ಈ ವ್ಯಕ್ತಿ ವಿದೇಶಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇವರು ದೇಶನ ಬಿಟ್ಟು ಹೊರಗೋಗಕ್ಕೆ ನೀವು ಹೇಗೆ ಬಿಟ್ರಿ? और अब प्रधानमंत्री कर्नाटक आने से डर गए। ಇವತ್ತು ಈಗ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬರೋದ್ರಿಂದ ಹೆದರಿ ಹೋಗಿದ್ದಾರೆ, ಭಯ ಪಟ್ಟು ಹೋಗಿದ್ದಾರೆ. सारी मीटिंग कैंसिल कर दी, ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ರದ್ದು ಮಾಡಿಬಿಟ್ರು. ಈಗ सारी की सारी मीटिंग कैंसिल कर दी, भाग गए। ಎಲ್ಲಾ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರು, ಪರಾರಿಯಾಗಿ ಓಡೋಗಿದ್ದಾರೆ ಇವತ್ತು. मगर प्रधानमंत्री जी, कर्नाटका की महिलाएं जानती हैं कि आपने प्रज्वल रवन्ना की रक्षा की, क्योंकि आप सत्ता चाहते थे, आप अलायंस चाहते थे। ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳೇ, ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ಗೊತ್ತು ನೀವು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಯಾಕೆ ರಕ್ಷಣೆ ಕೊಟ್ರಿ, ಯಾಕೆ ಜೊತೆಗಿಟ್ಕೊಂಡ್ರಿ ಅಂದ್ರೆ ಅವ್ರು ನಿಮ್ಮ ಮೈತ್ರಿ, ನಿಮ್ ಪಾರ್ಟ್ನರ್ ಆಗಿದ್ದಾರೆ. ನೀವು ಅಧಿಕಾರಕ್ಕೆ ಬರಬೇಕು ಅನ್ನೋ ದುರಾಸೆಯಿಂದ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದೀರಾ. और जिस भी महिला के साथ ये हुआ है हिंदुस्तान में, कर्नाटक में, आप याद रखिए कि ये जो आपके साथ हुआ था वही काम इस व्यक्ति ने 400 महिलाओं के साथ किया है। ಇವತ್ತು ಈ ರೀತಿಯಾದಂತ ದೌರ್ಜನ್ಯಗಳು, ಬಲಾತ್ಕಾರಗಳು ಯಾರ ಮೇಲೆಲ್ಲ ಆಗಿದೆ ತಾವೆಲ್ಲ ನೆನ್ಪಿಟ್ಕೊಳ್ಳಿ. ಈ ಪ್ರಜ್ವಲ್ ರೇವಣ್ಣ ಅಂತವನು ಈ ರಾಜ್ಯದ 400 ಹೆಣ್ಮಕ್ಳ ಮೇಲೆ ಈ ರೀತಿಯಾದಂತ ಬಲಾತ್ಕಾರನ ಮಾಡಿದಾನೆ ಅಂತೇಳಿ. और 2 लोग जो इस देश को कंट्रोल करते हैं, प्रधानमंत्री और होम मिनिस्टर, ने उसकी रक्षा की। ಈ ದೇಶನ ಯಾರು ನಡೆಸ್ತಾ ಇದ್ದಾರೆ, ಆಡಳಿತ ಯಾರು ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಮತ್ತೆ ಗೃಹ ಸಚಿವರು ಇವತ್ತು ಈ ಕೆಲಸ ಮಾಡಿದಂತವ್ರನ್ನ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. साफ लिखा है यहां पे इस चिट्ठी में, प्राइम मिनिस्टर फैमिली ट्री फॉर विच द मेंशन्ड अबव रेवन्ना एंड हिज फैमिली हैव इंडल्ज्ड देमसेल्व्स इन सच इलीगल एक्टिविटीज सच एज किडनैपिंग, रेप एंड अदर इनह्यूमन एक्टिविटीज। ये होम मिनिस्टर को चिट्ठी दी है। ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಈ ವಂಶಕ್ಕೆ ಸೇರಿಸಿದಂತವರು
ಈ ವಂಶ ವೃಕ್ಷದಲ್ಲಿ ಇರ್ತಕ್ಕಂಥವ್ರು ರೇವಣ್ಣವರು, ಪ್ರಜ್ವಲ್ ರೇವಣ್ಣವರು, ಅವ್ರ ಕುಟುಂಬದ ವರ್ಗದವರು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದರೆ, ಬಲಾತ್ಕಾರ ಮಾಡಿದರೆ, ಅವ್ರನ್ನ ಕಿಡ್ನಾಪ್ ಮಾಡಿದರೆ, ಎತ್ಕೊಂಡು ಹೋಗಿದ್ದಾರೆ ಅಂತ ಈ ಪತ್ರದಲ್ಲಿ ಸ್ಪಷ್ಟ. प्रधानमंत्री को हिंदुस्तान की हर महिला को जवाब देना चाहिए उन्होंने ये काम क्यों किया। ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗುಗೂ ಕೂಡ ಉತ್ತರ ಕೊಡಬೇಕಾಗಿದೆ, ಇಂಥ ಕೆಲಸನ ಅವ್ರು ಯಾಕೆ ಆಗಕ್ ಬಿಟ್ರು ಅಂತೇಳಿ. इस प्रज्वल रेवन्ना की रक्षा क्यों की और इसे हिंदुस्तान से भागने क्यों दिया। ಈ ಪ್ರಜ್ವಲ್ ರೇವಣ್ಣನ ರಕ್ಷಣೆನ ನೀವ್ ಯಾಕೆ ಮಾಡಿದ್ರಿ, ಮತ್ತೆ ಅವ್ರನ್ನ ಈ ದೇಶನ ಬಿಟ್ಟು ವಿದೇಶಗಳಲ್ಲಿ ಜರ್ಮನಿಗೆ ಹೋಗಕ್ಕೆ ಹೇಗ್ ಬಿಟ್ರಿ ಅಂತ ಹೇಳಿ. ये है फर्क हमारी विचारधारा में उनकी विचारधारा में। ಇದೇ ಇರ್ತಕ್ಕಂತ ವ್ಯತ್ಯಾಸ ನಮ್ಮ ವಿಚಾರ ತತ್ವ ಸಿದ್ಧಾಂತಕ್ಕೂ ಅವರ ವಿಚಾರ ತತ್ವ ಸಿದ್ಧಾಂತಕ್ಕೂ. ये सत्ता के लिए कुछ भी कर लेंगे, ಇವ್ರ ಅಧಿಕಾರಕ್ಕೆ ಬರಕ್ಕೋಸ್ಕರ ಏನನ್ನಾದ್ರೂ ಮಾಡ್ತಾರೆ. कोई लिमिट नहीं है, ಯಾವೊಂದು ಇತಿಮಿತಿ ಇಲ್ಲ. सच्चाई का कोई मतलब नहीं, ನಿಜದ ಬಗ್ಗೆ ಇವ್ರಿಗೆ ಗಮನನೇ ಇಲ್ಲ. महिलाओं के दर्द का, दुख का, गरीबों के दर्द का, दुख का कोई मतलब नहीं। ಹೆಣ್ಮಕ್ಕಳ ನೋವು ನಲಿಗೆ, ಬಡವರ ಒಂದು ನೋವಿಗೆ, ತೊಂದರೆಗೆ ಯಾವೊಂದಕ್ಕೂ ಕೂಡ ಇವ್ರ ಗಮನ ಕೂಡ ಇಲ್ಲ. ಅಯ್ಯೋ ಪಾಪ ಅಂತ ಕೂಡ ಅನ್ನಲ್ಲ. प्रधानमंत्री जी कर्नाटक से मत भागिए, प्रधानमंत्री जी कर्नाटक से मत भागिए, यहां आइए और देश को और कर्नाटक की जनता को प्रज्वल रेवन्ना के बारे में बताइए। ಪ್ರಧಾನಮಂತ್ರಿಗಳೇ, ನೀವು ಕರ್ನಾಟಕಕ್ಕೆ ಇಲ್ಲಿ ಬಂದು ನೀವೆಲ್ಲರ ಹತ್ರ ಕೂಡ ಕ್ಷಮೆ ಕೇಳಿ, ಅದೇ ರೀತಿಯಲ್ಲಿ ಕರ್ನಾಟಕ ಜನಕ್ಕೆ ನೀವು ಪ್ರಜ್ವಲ್ ರೇವಣ್ಣನ ಹೇಗೆ ಹೊರಗೋದ ಅಂತೇಳಿ ಮಾಹಿತಿನ ಕೊಡಿ. और अगर होम मिनिस्टर को ये इंफॉर्मेशन थी तो ये क्रिमिनल एक्शन है। ಇವತ್ತು ಗೃಹ ಸಚಿವರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ದು ಅವರು ಮೌನವಾಗಿದ್ರೆ ಇದೊಂದು ದೊಡ್ಡ ಮಟ್ಟದ ಒಂದು ಅಪರಾಧ ಆಗುತ್ತೆ. उन पर केस लगना चाहिए क्योंकि यहाँ पे माइनर बच्चियां भी हैं, 16 साल के कम की बच्चियां हैं। ಇವತ್ತು ಗೃಹ ಸಚಿವರ ಮೇಲೆ ಒಂದು ಕೇಸ್ ಆಗ್ಬೇಕಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ 16 ವರ್ಷಕ್ಕಿಂತ ಚಿಕ್ಕ ಹೆಣ್ಮಕ್ಕಳ ಒಂದು ಬಲಾತ್ಕಾರ ಆಗಿದೆ. और उनको यहाँ साफ बताया जा रहा है कि प्रज्वल रेवन्ना बलात्कार कर रहा है। ಈ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಪ್ರಜ್ವಲ್ ರೇವಣ್ಣ ಈ ರೀತಿಯಾದಂತ ಚಿಕ್ಕ ಮಕ್ಕಳ ಮೇಲೆ ಬಲಾತ್ಕಾರ और ಮಾಡ್ತಾ उसने एक रेपिस्ट की रक्षा की है, ಇವತ್ತು रेपिस्ट की रक्षा की है। ಇವತ್ತು ಗೃಹ ಸಚಿವರು ಒಬ್ಬ ಬಲಾತ್ಕಾರ ಮಾಡಂತ ರೇಪಿಸ್ಟ್ ನ ರಕ್ಷಣೆ ಮಾಡಿದ್ದಾರೆ. और वो होम मिनिस्टर है, ಮತ್ತೆ ಅವರು ಇವತ್ತು ಗೃಹ ಸಚಿವರಾಗಿದ್ದಾರೆ. तो ये जवाब प्रधानमंत्री को देने चाहिए। ಇವತ್ತು ಇವೆಲ್ಲವಕ್ಕೂ ಕೂಡ ಉತ್ತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡಬೇಕು.